ಮಾತುಗಳ ಎರಡು ವಿಷಯನ 2 ನಿಮಿಷದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಸರ್ಕಾರ ಮೊದಲಿಂದ ಗ್ರಂಥಾಲಯ ಇಲಾಖೆಯ ಮುಖಾಂತರವಾಗಿ ಪುಸ್ತಕಗಳ ಸಗಟು ಖರೀದಿಯನ್ನು ಮಾಡ್ತಾ ಬಂದಿದೆ. ಆ ಸಗಟು ಖರೀದಿ ಸಿದ್ದರಾಮಯ್ಯನವರ ಕಾಲದಲ್ಲಾದರೂ ಆಯಾ ವರ್ಷವೇ ಖರೀದಿ ಆಗಬೇಕು, ಆಯಾ ವರ್ಷವೇ ಅದಕ್ಕೆ ಹಣ ಬಿಡುಗಡೆಯಾಗಬೇಕು ಅನ್ನೋದು ನನ್ನ ಮನವಿ. ಮೊದಲನೇದು. ಎರಡನೇದು, ಗ್ರಂಥಾಲಯ ಅಂದರೆ ಉಗ್ರಾಣಗಳ ಥರ ಆಗಿಬಿಟ್ಟಿವೆ. ಅಲ್ಲೊಂದು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಪ್ರತಿ ವರ್ಷ ಏನಿಲ್ಲದೆ ಇದ್ರೂ, ಪ್ರತಿ ತಿಂಗಳು ಏನಿಲ್ಲದೆ ಇದ್ರೂ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು, ಪುಸ್ತಕ ಸಂಸ್ಕೃತಿಯನ್ನು ಬಳಸುವುದಕ್ಕೆ ಗ್ರಂಥಾಲಯವನ್ನು ಬಳಸಿಕೊಳ್ಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತೇನೆ. ಯಾಕೆಂದರೆ ಇದು ಪುಸ್ತಕೋದ್ಯಮ ಮತ್ತು ಪುಸ್ತಕ ಸಂಸ್ಕೃತಿ ಇದೆಯಲ್ಲ, ಎರಡರ ನಡುವೆ ಸಾಕಷ್ಟು ಅಂತರ ಇದೆ. ಪುಸ್ತಕೋದ್ಯಮ ಸಂಪಾದನೆ ಮುಖ್ಯ, ಪುಸ್ತಕ ಸಂಸ್ಕೃತಿಗೆ ಸಂವೇದನೆ ಮುಖ್ಯ. ಸಂಪಾದನೆ ಸಂವೇದನೆಗಳು ಎರಡನ್ನೂ ಒಟ್ಟುಗೂಡಿಸಿದಾಗಲೇ ಪುಸ್ತಕಗಳು ನಿಜವಾಗಿ ಜನಗಳನ್ನು ತಲುಪಿ ಅವರಲ್ಲೊಂದು ಸಂವೇದನಾಶೀಲತೆಯನ್ನು ಬೆಳೆಸೋದಕ್ಕೆ ಸಾಧ್ಯ ಅಂತ. ಇನ್ನು ಮೂರನೇದು ಮತ್ತು ಕೊನೆಯದು, ಗ್ರಂಥಾಲಯ ಇಲಾಖೆಗೆ ಸಂಬಂಧಪಟ್ಟಂತಹ ಅಂಶ ಬಜೆಟಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋವರೆಗೆ ಸೇರೇ ಇರಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮೊಟ್ಟ ಮೊದಲ ಬಾರಿಗೆ ಗ್ರಂಥಾಲಯ ಇಲಾಖೆಯ ವಿಷಯವನ್ನು ಬಜೆಟಲ್ಲಿ ಸೇರಿಸಿ 10 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸೋಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ 10 ಕೋಟಿಯನ್ನು ಹೋದ ಸಾರಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ಮುಂದೆ ದಯವಿಟ್ಟು 25 ಕೋಟಿ ರೂಪಾಯಿಗಳನ್ನಾದರೂ ಗ್ರಂಥಾಲಯ ಇಲಾಖೆಗೆ ಅವರು ಆಯವ್ಯಯದಲ್ಲಿ ಕೊಡಬೇಕು ಅಂತ ವಿನಂತಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.